ನಮಸ್ತೆ ಎಲ್ರಿಗೂ ಶುಭ ದಿನ ಶುಭ ದಿನ ಶುಭ ದಿನ. ಅಯ್ಯಯ್ಯೋ ಈ ಕೋರ್ಟ್ ಕೇಸ್ಗಳು ದಯವಿಟ್ಟು ಕ್ಷಮಿಸ್ಬೇಕಪ್ಪ ಅಜಿತ. ಕೋರ್ಟ್ ಕೇಸ್ ಮರ ನನ್ನ ಫ್ರೆಂಡ್ ಒಬ್ಬ ಅವ್ದೇನೋ ಹೀರಿಂಗ್ ನಡೀತಾ ಇತ್ತು. ಈ ಕೇಸಲ್ಲಿ ಸೋತ್ರೆ ಸತ್ಯ ನಾನು ಕೋರ್ಟಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತಂದ. ನನಗ್ ಗಾಬರಿ ಆಯ್ತು. ಅವನನ್ನ ಮನೆಗ್ ಬಿಟ್ಟು ಸಮಾಧಾನ ಮಾಡಿ ಬರೋದ್ರಲ್ಲಿ ಇಷ್ಟು ಹೊತ್ತಾಯ್ತು. ಓಹೋ ಅಪ್ಪೋ ನೀನು ಬಂದಿದೆ, ಹೇಗಿದ್ದೀವಿ ಮನೇಲೆಲ್ಲ? ಯಾಕೆ ಎಲ್ಲಿ ಸಂಗೀತಮ್ಮ ಕಾಣ್ತಾ ಇಲ್ಲ? ಸಂಗೀತಮ್ಮ ನಂಗೊಂಟಿ ಪಾಪ ಅವ್ರಿಗೆ ಈ ಬಿಸಿಲಿನ ತಾಪ ತಡೆಯಕ್ಕಾಗಿಲ್ಲ, ಅದಕ್ಕೆ ಮೊನ್ನೆಗೆ ಮೂರ್ಛೆ ಬಂದು ಬಿದ್ಬಿಟ್ಟಿದ್ದಾರೆ. ಇಲ್ಲ ಆಗತ್ತೆ, ಬಿಸಿಲು ತುಂಬಾ ಇದೆ. ಅಜಯ್, ದೊಡ್ಡ ಗುರುಗಳು ಅಮ್ಮ ಸರಿ ಹೋಗ್ಬೇಕು ಅಂದ್ರೆ ಪರಿಹಾರ ಇದೆ ಅಂತ ಹೇಳ್ತಾರಂತಲ್ಲ, ಅದೇನು? ಗುರುಗಳೇ, ಇದಕ್ಕೇನಾದ್ರೂ ಪರಿಹಾರ? ಅದು ಕೇಳೋದಕ್ಕೆ ಸುಲಭ ಅನ್ಸಿದ್ರು ಬಹಳ ಕಷ್ಟಕರವಾದ ಪರಿಹಾರ. ದೇವರಿಗೆ ವರ್ಷ ಪೂರ್ತಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕಾ? ಅಥವಾ ಚಿನ್ನ ಬೆಳ್ಳಿ ಕಿರೀಟ ಮಾಡಿ ಏನಾದ್ರು ದೇವ್ರಿಗೆ ಹಾಕ್ಬೇಕಾ? ದಕ್ಷ ಮಂದಿಗೆ ಅನ್ನದಾನ ಏನು ಮಾಡಿಸ್ಬೇಕಾ? ಕಲ್ಯಾಣೋತ್ಸವ ಏನಾದ್ರು ಮಾಡಿಸ್ಬೇಕಾ? ಯಾಕೆ ಗುರುಗಳೇ ಏನು ಹೇಳ್ತಲ್ಲ? ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅದೇನ್ ಪರಿಹಾರ ಅಂತ ಹೇಳಿ ನಾವು ಮಾಡಿ ತೀರ್ತೀವಿ. ಅದ್ಯಾವುದು ಅಲ್ಲ, ತುಂಬಾ ಅಪರೂಪದಲ್ಲಿ ಅಪರೂಪಕ್ಕೆ ಮಾಡುವಂತಹ ಒಂದು ಪರಿಹಾರ. ಅದೇನು ಅಂತ ಹೇಳಿ ಗುರುಗಳೇ. ಭಿಕ್ಷೆ ಬೇಡಬೇಕು. ಸಂಗೀತಮ್ಮನ ಹಿರಿ ಮಗ ಅಜಿತ ಅವರ ಅಮ್ಮನ ಆರೋಗ್ಯ ಸರಿ ಹೋಗಲಿ ಅಂತ ದೇವರನ್ನ ಬೇಡ್ಕೊಂಡು ತನ್ನ ಸ್ಥಾನ ಮಾನ ಅಂತಸ್ತುಗಳನ್ನೆಲ್ಲ ಮರೆತು ಭಿಕ್ಷುಕರ ತರ ಭಕ್ತಾದಿಗಳಿಂದ ಭಿಕ್ಷೆ ಬೇಡ ಬಂದ ದಾನದಲ್ಲಿ ಪ್ರಸಾದವನ್ನು ತಯಾರು ಮಾಡಿ ಕನಿಷ್ಠ ಪಕ್ಷ 10 ಮಂದಿಗೆ ಅನ್ನದಾನ ಮಾಡು. ಇದನ್ನ ಒಂದು ವ್ರತ ಅಂತ ಹೇಳ್ಕೊಂಡು ಮಾಡಿದ್ರು ಪರವಾಗಿ, ನೇಮನಿಷ್ಠರಾಗಿ ಕಠಿಣಬದ್ಧವಾಗಿ ಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡ್ಬೇಕು. ಅಮ್ಮನಿಗೆ ಆಯುರಾರೋಗ್ಯ ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರು ಒಳ್ಳೇದ್ ಮಾಡು. ಆ ತಾಯಿಗೆ ಪ್ರಜ್ಞೆನು ಮರಳುತ್ತಾನೆ. ಅಲ್ಲ ಕಣೋ, ಭಿಕ್ಷಾಟನೆ ಬೇಡಿ ಸಂಗೀತವನ್ನ ಬದುಕಿಸ್ಕೊಳ್ಳುವಂತದ್ದು ಏನಾಗಿದೆಯೋ? ಸತ್ಯ ಸಂಗೀತ ಕೋಮದಲ್ಲದಾಳ. ನಿನ್ನೆ ಮೊನ್ನೆ ಬಿದ್ದಿದ್ದಷ್ಟೇ, ಇನ್ನು ನನ್ ಮಗಳು ಎದ್ದೆ ಇಲ್ಲ ಕಣೋ. ಗುರುಗಳು ಹೇಳಿದ್ದು ಪರಿಹಾರ ಮಾಡಿದ್ರೆ ನನ್ ಮಗಳು ಬದುಕ್ತಾಳತ್ತಪ್ಪ. ಅತ್ತೆ, ಇದು ತುಂಬಾ ವಿಚಿತ್ರವಾದ ಪರಿಹಾರ ಅಂತ ಅನ್ನಿಸ್ತಿಲ್ಲ. ಅಲ್ಲ, ನಮ್ಮ ಅಜಿತ್ ಯಾರು? ಈ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್. ಅವ್ನ್ ಭಿಕ್ಷೆ ಎತ್ತಿದ್ರೆ ನೋಡಿ ಜನ ಏನ್ ಅಂದ್ಕೊಳಲ್ಲ. ಅಜಿತ್ ಇಮೇಜ್ ಹೊಟ್ಟೋಗುತ್ತೆ. ನೋಡ್ದರೆಲ್ಲ ಆರ್ಕೊಂಡ್ ನಗ್ತಾರೆ. ಅಲ್ಲ, ಭಿಕ್ಷೆ ಬೇಡ ಅಂತ ಸಿಚುವೇಶನ್ ಅವನಿಗೆ ಏನ್ ಬಂದಿದೆ ಅಂತ. ಸಂಗೀತಮ್ಮನ್ ಪ್ರಾಣ ಉಳಿಸ್ಕೋಬೇಕಲ್ವಾ ಅಂಜನಮ್ಮ? ಈ ಪರಿಹಾರನ ನಾನ್ ಮಾಡ್ಬೋದಾ? ಈ ಊರಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಬೇಕಾದ್ರೆ ಇಡೀ ದೇಶದಲ್ಲೇ ಭಿಕ್ಷೆ ಬಿಡ್ತೀನಿ ನಾನು. ಅಟ್ಲೀಸ್ಟ್ ಅವಳು ನನ್ನನ್ನ ಒಂದ್ಸತಿ ರೀ ಅಂತ ಕರೀಲಿ. ನನ್ನ ಪ್ರಾಣ ಹೋದ್ರೂ ಚಿತ್ತೆ ಇಲ್ಲ. ಅವಳಿಗೋಸ್ಕರ ನಾನು ತೃಪ್ತಿಯಿಂದ ಹೊಟ್ಬಿಡ್ತೇನೆ. ಪ್ಲೀಸ್ ಪಾ, ಹೀಗೆಲ್ಲ ಮಾತಾಡ್ಬೇಡಿ. ಏನಪ್ಪ ನೀವು ಈ ರೀತಿ ಎಲ್ಲ ಮಾತಾಡ್ತಿರಲ್ಲ? ಅಮ್ಮನ್ ಉಳ್ಸ್ಕೋಬೇಕು ಅಂತ ನಾವೆಲ್ರೂ ಎಷ್ಟು ಪ್ರಯತ್ನ ಪಡ್ತಿದೀವಿ. ನೀವ್ ನೋಡಿದ್ರೆ ಅಪ್ಸಕರಂಗ್ ಮಾತಾಡ್ತಿರಲ್ಲಪ್ಪ. ಅಪ್ಪ, ಅಮ್ಮನ ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಭಿಕ್ಷೆ ಬೇಡೋದೇನು? ಈ ಪ್ರಾಣನೇ ಭಿಕ್ಷೆ ಕೊಟ್ಟಿರೋ ನನ್ನ ತಾಯಿ ದೇವರಿಗೋಸ್ಕರ ನಾನು ಉಸಿರನ್ ಬೇಕಾದ್ರೂ ಕೊಡ್ತೀನಿ. ಪ್ಲೀಸ್ ಅಪ್ಪ, ನೀವ್ ಧೈರ್ಯವಾಗಿದ್ದು ಅಜ್ಜಿಗೆ ಧೈರ್ಯ ಕೊಡು. ಅಮ್ಮ ಹುಷಾರಾಗೋ ಹಾಗೆ ನಾನು ನೋಡು. ಅಜಿತ, ಅಮ್ಮನ್ ಬಗ್ಗೆ ನಿಂಗಿರೋ ಪ್ರೀತಿ ಎಂಥದ್ದು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೂ ನೀನು ಈ ಸ್ಥಾನಮಾನ ಎಲ್ಲ ಬಿಟ್ಟು ಪೊಲೀಸ್ ಆಫೀಸರ್ ಆದ್ರೆ, IAS ಆಫೀಸರ್ ಆದ್ರೆ, ಬಡವರಾದ್ರೆ ಏನು, ಶ್ರೀಮಂತರಾದ್ರೆ ಎಲ್ರೂ ಆ ದೇವ್ರ ಹತ್ರ ಯಾವ್ದೋ ಒಂದು ಕಾರಣಕ್ಕೆ ಇದು ಬೇಕು ಅದ್ ಬೇಕು ಅಂತ ಬೇಡ್ಕೊಂತಾರಲ್ಲ. ನಾನು ಭಿಕ್ಷೆ ಬೇಡ್ತೀನಿ ನನ್ನ ತಾಯಿಗೋಸ್ಕರ. ನನ್ನ ತಾಯಿಗೆ ಪ್ರಜ್ಞೆ ಮತ್ತೆ ಬರ್ಬೇಕು ಅನ್ನೋದಕ್ಕೋಸ್ಕರ. ಅದೇ ಇವತ್ತು ನನ್ನ ಲೈಫ್ ಅಲ್ಲಿ ನಾನು ಈ ಪೊಸಿಷನ್ ಅಲ್ಲಿ ಇದೀನಿ ಅಂದ್ರೆ ಅದಕ್ಕೆ ನನ್ನ ತಾಯಿ ಹಾಕಿರೋ ಭಿಕ್ಷೆ ಕಾರಣ. ಈಗ ನನ್ನ ತಾಯಿ ಹುಷಾರಾಗೋದಕ್ಕೋಸ್ಕರ ನಾನು ಭಿಕ್ಷೆ ಬೇಡ್ಬೇಕು ಅಂದ್ರೆ ನಾನ್ ಬೇಡ್ತೀನಿ. ಅಜಿ, ನಂಗೆ ಅಮ್ಮ ಹುಷಾರಾಗ್ಬೇಕಷ್ಟೇ. ಅಜಿ, ಗುರುಗಳು ಹೇಳಿದಾರಲ್ಲ, ಭಿಕ್ಷೆ ಬೇಡಿ ಹರಕೆ ಪೂರೈಸಿದ್ರೆ ಅಮ್ಮ ಹುಷಾರಾಗ್ತಾರೆ ಅಂತ. ನಾನು ಈ ಹರಕೆ ಮಾಡೋದಕ್ಕೆ ರೆಡಿ. ಗುರುಗಳು ಹೇಳಿರೋ ಪರಿಹಾರನ ಮಾಡೋದಕ್ಕೆ ನಾನ್ ರೆಡಿ. ಅಜಿತ್, ಭೂಮಿ ಮನೆಗೆ ಕಾಲಿಡಬಾರ್ದು ಅಂತ ಹಾಸ್ಪಿಟಲ್ ಇಂದ ಯಾಕೆ ಕಳಿಸ್ದೆ? ತೀರಾ ಅವಳ ಮುಖನ ನೋಡಕ್ ಆಗದಷ್ಟು ಪ್ರಾಬ್ಲಮ್ ಆಗ್ಬಿಟ್ಲ ಅವಳು ನಿನ್ಗೆ. ಅದು ಬಿಡು, ನಿನ್ನೆ ಹಾಸ್ಪಿಟಲ್ ಕೇಳಿದಕ್ಕೆ ಮನೆಗೆ ಹೋದ್ಮೇಲೆ ಉತ್ತರ ಕೊಡ್ತೀನಿ ಮಾವ ಅಂದಿಲ್ಲ. ಈಗ ನನ್ ಪ್ರಶ್ನೆಗೆ ಉತ್ತರ ಬೇಕು, ಕೊಡು ಉತ್ತರ. ಮಾವ, ಈಗ ನಿಮ್ಮ ಪ್ರಶ್ನೆಗಿಂತ ನನ್ನ ತಾಯಿ ಉಳಿವು ಅಳವಿನ ಪ್ರಶ್ನೆ ನಂಗೆ ತುಂಬಾ ಮುಖ್ಯ. ಮೊದಲು ದೊಡ್ಡ ಗುರುಗಳು ಹೇಳಿರೋ ಪರಿಹಾರ ಮುಗಿಸೋಣ, ಆಮೇಲೆ ನಿಧಾನ ಕೂತು ಇದ್ರ ಬಗ್ಗೆ ಮಾತಾಡೋಣ. ಅಜಿತ್ ಭೂಮಿ, ಇನ್ನೊಂದ್ಸಲ ನಿನ್ ನಿರ್ಧಾರದ ಬಗ್ಗೆ ಯೋಚನೆ ಮಾಡು ಭೂಮಿ. ಲಕ್ಷ್ಮಕ್ಕ, ನಿರ್ಧಾರದ ಬಗ್ಗೆ ಮತ್ತೆ ಯೋಚನೆ ಮಾಡಿದ್ರೆ ಅದನ್ನ ನಿರ್ಧಾರ ಅಂತ ಕರೆಯೋದಿಲ್ಲ. ನಾನು ಈಗಾಗ್ಲೇ ನಿರ್ಧಾರ ಮಾಡಾಯ್ತು. ನಾನು ಹೋಗ್ತೀನಿ, ನನ್ನ ತಡಿಬೇಡ. ಅಲ್ಲ ಭೂಮಿ. ಲಕ್ಷ್ಮಕ್ಕ, ಬಸ್ ಸ್ಟಾಪ್ಗೆ ನಮ್ ದಾರಿ ಗೊತ್ತು, ನೀನ್ ಹೊರಡು. ಸರಿ ಬಿಡು, ಅದಕ್ಕೆ ಯಾಕೆ ಹಿಂಗ್ ಸಿಡ ಅಂತೀಯ? ನಾನು ನಿನ್ ಜೊತೆ ಬರ್ತೀನಿ, ಏನು ಮಾತಾಡಲ್ಲ. ಯಾರ್ ಫೋನ್ ಮಾಡ್ತಿರೋದು ಭೂಮಿ? ಸತ್ಯಣ್ಣಂದು. ನಿನ್ ತಲೆ ಕೆಡ್ಸಿ ಒಪ್ಪಂದದ್ ಮದ್ವೆ ಮಾಡಿ ನಿನ್ ಜೀವನನೇ ಹಾಳು ಮಾಡ್ಬಿಟ್ರು. ಮತ್ತೆ ಯಾಕೆ ಫೋನ್ ಮಾಡ್ತಿದಾರೆ ನಿನ್ಗೆ? ಲಕ್ಷ್ಮಕ್ಕ, ಸುಮ್ನೆ ಪಾಪ ಅವ್ರಿಗೆ ಬೈತೀಯ ನೀನು? ನನ್ಗೆ ಅನಿವಾರ್ಯತೆ ಇದ್ದಿದ್ರಿಂದಾನೇ ತಾನೆ ನಾನ್ ಸಾಹೇಬ್ರನ್ನ ಮದ್ವೆ ಆಗಿತ್ತು. ಈ ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದಾರೆ. ಇವನು ಅವಳನ್ನ ಯಾಕೆ ದೂರ ಕಳಿಸಿದ ಅಂತ ಕೇಳಿದ್ರೆ ಇವನು ಹೇಳ್ತಿಲ್ಲ. ಕಡೆ ಪಕ್ಷ ಇವಳನ್ನ ಫೋನ್ ಮಾಡಿ ಕೇಳೋಣ ಅಂದ್ರೆ ಇವಳು ಫೋನ್ ರಿಸೀವ್ ಮಾಡ್ತಿಲ್ಲ. ಏನಾಗ್ತಿದೆ ಇಲ್ಲಿ? ಇವರಿಬ್ಬರ ಸಮಸ್ಯೆನ ಹೇಗ್ ಬಗೆಹರಿಸೋದು? ಇದೊಳ್ಳೆ ಕತೆ ಐತಿಲ್ಲ. ಇವರಿಬ್ಬರ ಮಧ್ಯ ನನಗ್ ಮಜಿತ್ ಇನ್ನೊಂದ್ಸರ್ತಿ ಟ್ರೈ ಮಾಡಿ. ಮತ್ತೆ ಅವರೇ ಫೋನ್ ಮಾಡ್ತಿದಾರಾ? ಮೊದ್ಲು ಫೋನ್ ಸ್ವಿಚ್ ಆಫ್ ಮಾಡು, ಇಲ್ಲಾಂದ್ರೆ ಮೇಲಿಂದ ಫೋನ್ ಮಾಡ್ತಾನೆ ಇರ್ತಾರೆ. ಇಲ್ಲ ಆ ಮನೆಯವ್ರು ಮಾಡ್ತಾರೆ. ನಿನ್ನಂತೂ ನೆಮ್ಮದಿಯಾಗಿರೋ ಬಿಡೋದೇ ಇಲ್ಲ. ಲಕ್ಷ್ಮಕ್ಕ, ಇಷ್ಟ ದಿನಕ್ಕೆ ಅಂತ ನನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲಾದ್ರೂ ನನ್ ಫೋನ್ ಆನ್ ಮಾಡ್ಲೇಬೇಕಲ್ವಾ? ಕಡೆ ಪಕ್ಷ ನಿನ್ ಜೊತೆ ಮಾತಾಡಕ್ಕಾದ್ರೂ. ಅಕ್ಕ, ನನಗ್ ಫೋನ್ ಎತ್ತಿಲ್ಲ ಅಂದ್ರೆ ಪದೇ ಪದೇ ಮಾಡ್ತಾನೆ ಇರ್ತಾರೆ.
ಅದೇನ್ ವಿಷಯ ಅಂತ ನಾನೇ ಕೇಳ್ತೀನಿ. ಉನಿ ಎಲ್ಲಿದ್ದಿ ನೀನು? ಅದನ್ ತಿಳ್ಕೊಂಡ್ ನೀವೇನ್ ಮಾಡ್ಬೇಕು ಸತ್ಯಣ್ಣ? ಏನ್ ಭೂಮಿ ಇದು ಮಕ್ ಕೊಡ್ದಂಗ್ ಮಾತಾಡ್ತಿದ್ಯಲ್ಲ. ಅಲ್ಲ ನಿಜವಾದ ಸಮಸ್ಯೆ ಏನಾಯ್ತು? ಅಜಿತ ನಿನ್ನನ್ ಯಾಕೆ ದೂರ ಕಳಿಸ್ತಾ? ನಂಗ್ ಅದನ್ ತಿಳ್ಕೊಬೇಕಿತ್ತು. ಅಲ್ಲಮ್ಮ ಅವನಂತೂ ಬಾಯ್ ಬಿಡ್ತಿಲ್ಲ. ಅಟ್ಲೀಸ್ಟ್ ತಂಗಿಯಾಗಿ ನೀನಾದ್ರೂ ಬಾಯ್ ಬಿಟ್ಟು ಹೇಳು. ಈ ಅಣ್ಣನಾಗಿ ನಾನು ಏನ್ ಬೇಕೋ ಆ ಸಹಾಯನೆಲ್ಲ ಮಾಡ್ತೀನಿ. ಸತ್ಯಣ್ಣ, ನೀವ್ ನನ್ಗ್ ಸಹಾಯ ಮಾಡದೇ ಇರೋದೇ ನನ್ಗೊಂದ್ ದೊಡ್ಡ ಸಹಾಯ. ಅಲ್ಲ ಭೂಮಿ, ಹೀಗಂದ್ಬಿಟ್ರೆ ಹೇಗೆ? ಸತ್ಯಣ್ಣ, ದಯವಿಟ್ಟು ನನ್ಗೆ ಯಾವ ಪ್ರಶ್ನೆನೂ ಕೇಳ್ಬೇಡಿ. ನನ್ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಮನಸ್ಥಿತಿಲಿಲ್ಲ. ಸತ್ಯಣ್ಣ, ಒಂದ್ 2 ದಿವ್ಸ ನನ್ನನ್ನ ನನ್ ಪಾಡಕ್ ಬಿಟ್ಬಿಡಿ. ನನ್ ಮನ್ಸ್ ಹಗುರ ಆದ್ಮೇಲೆ ನಾನೇ ಮಾತಾಡ್ತೀನಿ. ಭೂಮಿ, ಮತ್ತೆ ಯಾರ್ ಫೋನ್ ಮಾಡಿದ್ರು ತೆಗಿಬೇಡ. ಭೂಮಿ, ಒಂದೊಂದ್ ಮಾತ್ ನಡೆಸ್ಕೊಡ್ತೀಯಾ? ಹೇಳಕ್ಕ. ನೀನ್ ಹೊರಡಕ್ಕೂ ಮುಂಚೆ ಒಂದ್ಸಲ ದೇವಸ್ಥಾನಕ್ ಹೋಗೋಣ. ದೇವಸ್ಥಾನಕ್ಕ? ಪ್ರತಿದಿನ ಅವ್ನ್ ಪೂಜೆ ಮಾಡ್ತೀಯಲ್ಲ, ಅವನ್ಗೆ ಹೋಗ್ ನ್ಯಾಯ ಕೇಳೋಣ. ಯಾಕೆ ನಿನ್ ಬದುಕಿನ ಜೊತೆ ಆಟ ಆಡ್ತಿದ್ದಾನೆ ಅಂತ. ನನ್ನ ಆಟ ಆಡ್ಸ್ಬೇಕು ಅಂತಾನೆ ಆ ದೇವ್ರು ಈ ಭೂಮಿ ಮೇಲೆ ನನ್ನ ಹುಟ್ಸಿರೋದು ಅನ್ಸುತ್ತೆ. ಭೂಮಿ, ಎಲ್ಲೋ ಕಾಣ್ದೇ ಇರೋ ಹೋಗ್ತಿದ್ಯಾ. ಕಡೆ ಪಕ್ಷ ಅಲ್ಲಿ ನೆಮ್ಮದಿ ಸಿಗ್ಲಿ ಅಂತನಾದ್ರೂ ದೇವ್ರ ಹತ್ರ ಬೇಡ್ಕೊಳ್ತೀನಿ ಭೂಮಿ. ನಿನ್ ಹೆಸರಲ್ಲಿ ಒಂದ್ ಅರ್ಚನೆನಾದ್ರೂ ಮಾಡಿಸ್ತೀನಿ ಭೂಮಿ. ನನ್ಗೋಸ್ಕರನಾದ್ರೂ ಬಾಮ್ಮ. ಸರಿ, ಬಾ ಹೋಗೋಣ. ಯಾರ ಹೆಸರು ಅರ್ಚನೆ ಆಗ್ಬೇಕು? ಸಂಗೀತಮ್ಮ, ನಮ್ಮತ್ತೆ. ಅವ್ರ ಮೈಗೆ ಹುಷಾರಿಲ್ದೆ ಆಸ್ಪತ್ರೆ ಸೇರಿದ್ದಾರೆ. ಅವ್ರು ಬೇಗ ಗುಣ ಆಗ್ಲಿ ಅಂತ ಅವ್ರ ಹೆಸರಲ್ಲಿ ಒಂದ್ ಅರ್ಚನೆ ಮಾಡಿ. ನಚಿ ಏನು ಇದು? ಒಳ್ಳೆ ಸಣ್ಣ ಮಗು ತರ ಆಯ್ತಿದ್ಯಾ. ಅಮ್ಮ ಎಷ್ಟು ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿ ಹ್ಯಾಪಿ ಆಗಿದ್ರು, ಆದ್ರೆ ಮಲ್ಕೊಂಡಿದ್ರು. ಅತ್ತೆ ಈ ತರ ಕೋಮಾಗ್ ಹೋಗೋದಕ್ಕೆ ಕಾರಣ ಭೂಮಿ. ವಾಟ್ ಯು ಮೀನ್? ನನ್ ಹತ್ತಿಗೆಯಿಂದ ಅಮ್ಮ ಕೋಮಕ್ ಹೋಗಿದ್ದ? ಅತ್ತಿಗೆನೆ ಅಲ್ಲ ಅವಳು. ಅವ್ರಿಬ್ರು ಶಾಸ್ತ್ರೋಕ್ತವಾಗಿ ಮದ್ವೆನೆ ಮಾಡ್ಕೊಂಡಿಲ್ಲ, ಕಾಂಟ್ರಾಕ್ಟ್ ಮದ್ವೆ ಮಾಡ್ಕೊಂಡಿದಾರ ಲಚ್ಚಿ. ಏನ್ ಹೇಳ್ತಿದ್ಯಾ ಅಂಜ ನೀನು? ಹೌದು ನಚ್ಚಿ, ಅವ್ರಿಬ್ರು ಮದ್ವೆ ಕಾಂಟ್ರಾಕ್ಟ್ ಪೇಪರು ಆ ಅಶ್ವಿನಿ ಕೈಗೆ ಸಿಕ್ಕಿತ್ತಂತೆ. ಅದನ್ನ ಅವಳು ಅತ್ತೆಗ್ ತೋರ್ಸಿದಾಳೆ. ಅತ್ತೆಗ್ ಅದ್ರಿಂದ ಶಾಕ್ ಆಗಿನೇ ಈ ತರ ಕೋಮಾಗ್ ಹೋಗಿರೋದು. ಇದೇ ವಿಷಯಕ್ಕೆ ನಿಮ್ ಅಣ್ಣನ್ಗೂ ಮತ್ತೆ ಆ ಭೂಮಿಗೂ ತುಂಬಾನೇ ದೊಡ್ಡ ಜಗಳ ಆಯ್ತು. ಇನ್ಮೇಲೆ ನೀನ್ ನನಗ್ ಮುಖಾನೇ ತೋರಿಸ್ಬೇಡ ಅಂತ ಅಜಿತ್ ಅವಳನ್ನ ಓಡಿಸ್ಬಿಟ್ಟ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಅಂಜು? ಅಣ್ಣ ಮತ್ತೆ ಅದಕ್ಕೆ ಯಾಕೆ ಕಾಂಟ್ರಾಕ್ಟ್ ಮದುವೆ ಮಾಡ್ಕೋತಾರೆ? ಹ್ಯಾವ್ ಯು ಲಾಸ್ಟ್ ಇಟ್? ಹ್ಯಾವ್ ಯು ಗಾನ್ ಮ್ಯಾಡ್? ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದು ಸುಳ್ಳು ಅಂತ ನಾನ್ ಪ್ರೂವ್ ಮಾಡ್ತೀನಿ. ನಚ್ಚಿ, ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಯಾರ್ ಫೋನ್ ಮಾಡ್ತಿರೋದು ಭೂಮಿ? ನನ್ ಮೈದು. ಅವ್ನ್ ಫಾರಿನ್ ಇಂದ ವಾಪಸ್ ಬಂದಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡಿದ್ದಾನೆ. ಮೈದು, ಅದಕ್ಕೆ ಮೈದು ಅತ್ತೆ ಹೇಗಿದ್ದಾರೆ? ಏನು ಡೆವಲಪ್ಮೆಂಟ್ ಇಲ್ಲ ಅದಕ್ಕೆ, ಹಾಗೆ ಇದ್ದಾರೆ. ಅದಕ್ಕೆ ನಿಮ್ನ ನೇರವಾಗಿ ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಡೈರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಕೇಳು ಮೈದು. ನಿಮ್ದು ಬ್ರೋದು ನಿಜವಾದ ಮದ್ವೆ ಅಲ್ವಾ? ನಿಮ್ದು ಅಣ್ಣಂದು ಕಾಂಟ್ರಾಕ್ಟ್ ಮದ್ವೆನಾ, ಅಂದ್ರೆ ಒಪ್ಪಂದದ ಮದ್ವೆನಾ? ಅದಕ್ಕೆ ನೀವ್ ಇದಕ್ಕೆ ಉತ್ತರ ಕೊಡ್ಲೇಬೇಕು. ನನ್ ಮೇಲೆ ಆಣೆ, ನಿಮ್ದು ಅಣ್ಣಂದು ಕಾಂಟ್ರಾಕ್ಟ್ ಮದ್ವೆನಾ? ಮೈದು, ನೀನ್ ಏನೇ ಕೇಳೋದಿದ್ರು ಈ ಮಣ್ಣನ ಹತ್ರ ಕೇಳು. ನೀನ್ ಎಲ್ಲಾ ಪ್ರಶ್ನೆಗಳಿಗೆ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಈ ತರ ನಕ್ಕು ನಕ್ಕುನೆ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ಅಲ್ವಾ? ಯಾರು ನಿಂಗೆ ಇದೆಲ್ಲ ಹಿಡ್ಕೊಂಡು ನಿಂತ್ಕೊಳ್ಳೋದಿ? ಯಾವನ್ ಕೇಳ್ದ ನಿನ್ನ?